ಅಣ್ಣ ಅಣ್ಣ ಪ್ಲೀಸ್ ಒಂದು ನಿಮಿಷ ನಿಂತ್ಕೋ ಅಣ್ಣ ನನ್ನ ಮಾತು ಕೇಳಣ್ಣ ಅಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ಏನಾದ್ರೂ ಮಾತಾಡೋಣ ಈ ತರ ಸೈಲೆಂಟ್ ಆಗಿದ್ದು ನಂಗೆ ಪನಿಷ್ಮೆಂಟ್ ಕೊಡ್ಬೇಡ ಅಣ್ಣ ಪ್ಲೀಸ್ ಮಾತಾಡು ಮಾತಾಡಕ್ಕೆ ಇನ್ನೇನಮ್ಮ ಉಳಿದಿದೆ ಎಲ್ಲ ಮುಗ್ದೋಯ್ತಲ್ಲ ನನ್ನ ಮಾತನ್ನೇ ಕಿತ್ಕೊಂಡ್ಬಿಟ್ಟೆ ನೀನು ಅಣ್ಣ ಪ್ಲೀಸ್ ನನ್ನ ಮಾತು ಕೇಳು ನನಗೆ ಆ ವಿಕ್ಕಿ ಜೊತೆ ಮದುವೆ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ ಅದಕ್ಕೆ ಹೊಡೋದೆ ಯಾಕೆ ವಿಕ್ಕಿ ಜೊತೆ ಮದುವೆ ಆಗೋಕ್ಕೆ ಯಾಕೆ ಇಷ್ಟ ಇರಲಿಲ್ಲ ಈ ಮದುವೆ ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಎಷ್ಟು ಸಲ ಕೇಳಿದ್ದೀನಿ ಅಟ್ಲೀಸ್ಟ್ ಒಂದು ಸಲನಾದರೂ ಈ ಮದುವೆ ಇಷ್ಟ ಇಲ್ಲ ಅಣ್ಣ ಅಂತ ಹೇಳ್ಬೋದಿತ್ತಲ್ವ ಅತ್ತೆ ನಿನ್ನನ್ನು ನಂಬಿ ಈ ಮದುವೆನ ಎಷ್ಟು ಅದ್ಧೂರಿಯಾಗಿ ಮಾಡಿದರು ಇವತ್ತು ನೀನು ಅಲ್ಲಿಂದ ಓಡೋಗ್ಬಿಟ್ಟೆ ಅತ್ತೆಗೆ ನಾನು ಏನಂತ ಉತ್ತರ ಕೊಡಬೇಕು ಇದು ನಿನಗೆ ಸರಿ ಅನ್ಸುತ್ತಾ ನನ್ನ ನಂಬಿಕೆನೇ ಕಿತ್ಕೊಂಡ್ಬಿಟ್ಟಿಯಲ್ಲಮ್ಮ ನಾನು ನಿಂಗೇನು ಕಡಿಮೆ ಮಾಡಿದ್ದೆ ಹೇಳು ನಿನ್ನ ಫ್ರೀಡಮ್ ಯಾವತ್ತಾರು ನಾನು ಕಿತ್ಕೊಂಡಿದ್ನ ನಿಂದು ಇಷ್ಟದ ವಿರುದ್ಧವಾಗಿ ಯಾವತ್ತಾರು ನಾನು ನಡ್ಕೊಂಡಿದ್ದೀನ ನಿನಗೆ ಯಾವತ್ತಾರು ಕಂಡೀಷನ್ ಹಾಕಿದ್ದೀನ ರಿಸ್ಟ್ರಿಕ್ಷನ್ ಮಾಡಿದ್ದೀನ ಹೇಳು ನಿನಗೆ ಹೇಗೆ ಬೇಕು ಹಾಗೆ ಬದುಕೋಕ್ಕೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ ಇದಕ್ಕಿಂತ ನಾನು ಇನ್ನೇನು ಕೊಡಲಿ ನಿನಗೆ ನೀನು ಎಷ್ಟೊಂದು ಸಲ ಬೇಜಾರಲ್ಲಿದ್ದಾಗ ಈ ಮದುವೆ ನಿಂಗೆ ಇಷ್ಟನೋ ಇಲ್ವೋ ಅಂತ ಕೇಳೋಕ್ಕೆ ಎಷ್ಟು ಸಲ ನೀನು ಹಿಂದೆ ಬಂದಿದ್ದೀನಿ ಒಂದು ಸರಿನಾರು ಈ ವಿಷಯ ಹೇಳ್ಬೋದಾಗಿತ್ತಲ್ವ ಇವತ್ತು ಇಡೀ ಫ್ಯಾಮಿಲಿ ಬಂದಿರೋರ ಮುಂದೆ ತಲೆ ತಗ್ಸ್ಕೊಂಡು ಓಡಾಡ್ತಾ ಇದ್ದಾರೆ ನಾನು ಏನು ಮಾಡ್ಲಮ್ಮ ಏನಮ್ಮಯ್ಯ ಇದೆಲ್ಲ ಯಾವಾಗಾಯ್ತು ಅಕ್ಕ ಅದು ನಿನ್ನ ಮದುವೆಯಲ್ಲಿ ನಾವು ಫ್ರೆಂಡ್ ಆದ್ವಿ ಆ ಫ್ರೆಂಡ್ಶಿಪ್ಪು ಯಾವಾಗ ಲವ್ ಟರ್ನ್ ಆಯಿತೋ ಗೊತ್ತೇ ಆಗಲಿಲ್ಲ ಅಕ್ಕ ಮುಂದೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೆ ಆದರೆ ಆದಿನ ಮದುವೆ ಹತ್ರ ಬರ್ತಾ ಇದ್ದಂಗೆ ಅವಳನ್ನ ಎಲ್ಲಿ ಕಳ್ಕೊಂಬಿಡ್ತೀನೋ ಅಂತ ಭಯ ಶುರುವಾಯಿತು ಅಕ್ಕ ಅವ್ರಿಗೂ ನನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಒಂದು ಮಾತಾದರೂ ನನ್ನ ಹತ್ರ ಹೇಳಬೇಕು ಅಲ್ವಾ ಆದ್ಯನ ನೀನು ಲವ್ ಮಾಡ್ತಿದ್ಯಾ ಅಂತ ಹೇಳಬೇಕು ಅಂತ ತುಂಬ ಸತಿ ಅಂದ್ಕೊಂಡೆ ಅಕ್ಕ ಆದರೆ ಧೈರ್ಯ ಸಾಲಿಲ್ಲ ಲವ್ ಮಾಡೋದಕ್ಕೆ ಧೈರ್ಯ ಇರುತ್ತೆ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಇರಲ್ವಾ ಹೀಗೆ ನೋಡು ಎಲ್ಲರ ಮುಂದೆ ಕೆಟ್ಟವನಾದೆ ಲವ್ ಮಾಡಿದ ತಪ್ಪಲ್ಲ ಆದ್ರೆ ಮದ್ವೆ ಮಾಡ್ಕೊಂಡ್ ಬಂದಿದ್ ತಪ್ಪು ಅನ್ನಿಸ್ತಿದೆ ಸ್ವಲ್ಪ ದಿನ ಕಾದು ಎಲ್ರಿಗೂ ಹೇಳಿ ಒಪ್ಸಿ ಮದ್ವೆ ಆಗ್ಬೋದಿತ್ತಲ್ವಾ ಶ್ರಾವಣಿ ಅತ್ತಿಗೆಗೆ ಎಲ್ಲ ವಿಷಯ ಗೊತ್ತಾಯ್ತು ನಾನು ಲವ್ ಮಾಡ್ತಿರೋ ಹುಡುಗ ನೀನೇ ಅಂತ ಗೊತ್ತಾಗಿದೆ ಶ್ರಾವಣಿ ಅತ್ತಿಗೆನೇ ಓಡೋಗು ಅಂತ ಹೇಳಿದ್ದು ನಾವು ಮದುವೆ ಮಾಡ್ಕೊಳ್ಳೋ ವಿಚಾರ ನೀನು ಗೊತ್ತಿರ್ಲಿಲ್ವಾಕ ಹೇಗೆ ಗೊತ್ತಾಗತ್ತೆ ನಂಗೆ ಈ ವಿಷಯ ಆದ್ಯನೂ ಹೇಳಿಲ್ಲ ನೀನು ಕೂಡ ಹೇಳಿಲ್ಲ ಅಲ್ವಾ ಹಾಗಾದರೆ ಅಕ್ಕ ಒಪ್ಪಿದಾಳೆ ಅಂತ ಆದ್ಯ ನನಗೆ ಸುಳ್ಳು ಹೇಳಿದ್ಲ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಿದ್ಯಲ್ವಾ ಹೇಳ್ತೀನಣ್ಣ ಆ ವಿಕ್ಕಿ ಎಂತವನು ಅಂತ ನಿನಗೆ ಗೊತ್ತಿಲ್ಲ ಅಣ್ಣ ಅವನು ನನಗೆ ಟಾರ್ಚರ್ ಮಾಡ್ತಿದ್ದ ನನ್ನ ಮದುವೆ ಮಾಡಿಕೊಂಡು ಮುಷ್ಟಿಲಿಟ್ಕೊಂಡು ನಿನಗೆ ಕಾಟ ಕೊಟ್ಟು ಕಾಡಿಸ್ತೀನಿ ಅಂತ ಹೇಳ್ತಿದ್ದ ಅಣ್ಣ ಕೂತಲ್ಲಿ ನಿಂತಲ್ಲಿ ನನ್ನನ್ನ ಗೋಡೊಯ್ಕೊಂತಿದ್ದ ಅಣ್ಣ ಅವನು ಸೈಕೋ ತರ ನಡ್ಕೋತಿದ್ದ ಅಣ್ಣ ಅವನು ನನ್ನ ಜೊತೆ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾನಣ್ಣ ಅವನು ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡಿದ್ದೀನಿ
ಮದುವೆ ಮಾಡ್ಕೊಳ್ಳಿ? ಹೇಳಣ್ಣ. ಈ ವಿಷಯ ನನಗೆ ಯಾಕೆ ಮೊದಲು ಹೇಳಿಲ್ಲ ನೀನು? ಹೇಳಿದ್ರೆ ನೀನು ನಂಬ್ತಿರ್ಲಿಲ್ಲ ಅಣ್ಣ. ನಾನು ನಂಬ್ತಾ ಇರಲಿಲ್ವಾ? ಅದು ಹೇಗೆ ಅಂದ್ಕೊಂಡ್ಬಿಟ್ಟೆ ನಾನು ನಂಬ್ತಾ ಇರಲಿಲ್ಲ ಅಂತ? ಅಷ್ಟು ಕೆಟ್ಟ ಅಣ್ಣ ಅಂತ ನೀನೇ ಡಿಸೈಡ್ ಮಾಡಿಬಿಟ್ಟೆ? ನನ್ನ ತಂಗಿ ಮೇಲೆ ಒಂಚೂರು ಜವಾಬ್ದಾರಿ, ಒಂಚೂರು ಕೇರಿಂಗ್ ಇಲ್ಲ ಅಂತ ನೀನೇ ಅಂದ್ಕೊಂಡ್ಬಿಟ್ಯಾ? ಅದು ಹಾಗಲ್ಲ ಅಣ್ಣ. ಇನ್ನು ಹೇಗೆ ನೀನು ಹೇಳ್ತಿರೋದು ಅಷ್ಟು ಸುಳ್ಳು ಅಂತ ನನಗೆ ಗೊತ್ತು. ವಿಕ್ಕಿ ನಿಜವಾಗ್ಲೂ ಈ ರೀತಿ ನಡ್ಕೊಂಡಿದ್ದಿದ್ರೆ ನೀನು ನನ್ನ ಹತ್ರ ಬಂದಿದ್ನೆಲ್ಲ ಹೇಳ್ತಾ ಇದ್ದೆ. ನನ್ನ ತಂಗಿ ಆದ್ಯ ನನ್ನ ಜೊತೆ ಏನು ಮುಚ್ಚಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಇಂಥ ದೊಡ್ಡ ವಿಷಯನ ಮುಚ್ಚಿಟ್ಟು ಆ ಮದುವೆ ಮಂಟಪದವ್ರಿಗೆ ಹೋಗಿ ಅಲ್ಲಿಂದ ಓಡೋಗ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಕನ್ವಿನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಸುಳ್ಳು ಹೇಳ್ತಾ ಇದೆಯಲ್ವಾ? ನನಗೊಂದು ವಿಷಯ ಹೇಳೋದ್ಯಾ, ಅವತ್ತು ಕೆಫೆಯಲ್ಲಿ ನೀನು ಅಮ್ಮನ ಜೊತೆ ಇದೆಯಲ್ವಾ? ಎಕ್ಸ್ಕ್ಯೂಸ್ ಮೀ. ಮಾತಾಡೋದ್ಯಾ? ಅಲ್ಲಿದ್ದೆ ತಾನೇ? ಹೌದಣ್ಣ. ನೋಡ್ತೀಯ ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ಬಿಡ್ತೀಯ, ಎಷ್ಟು ಈಸಿಯಾಗಿ ಯಾಮರ್ತೀಯ ಅಂತ. ನನ್ನ ಮುಂದೆನೇ ನಿಂತ್ಕೊಂಡು ಇಷ್ಟೆಲ್ಲ ಸುಳ್ಳು ಹೇಳ್ತೀಯ ಅಂದರೆ ನಿನ್ನನ್ನು ಹೇಗೆ ನಂಬಲಿ ಆದ್ಯ? ನೀನು ಈ ಮಟ್ಟಕ್ಕೆ ಬದಲಾಗ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆದ್ಯ. ಗುಬ್ಬಚ್ಚಿ ಥರ ನೋಡ್ಕೊಂಡಿದ್ದೆ ಕಣೆ ನಿನ್ನ. ನನಗೆ ಮೋಸ ಮಾಡಿಬಿಟ್ಟು ಹೋಗ್ಬಿಟ್ಟಿಯಲ್ಲ. ನಿನಗೆ ನಿಜವಾಗ್ಲೂ ನನ್ನ ಮದುವೆ ಆಗೋ ವಿಚಾರ ಗೊತ್ತಿರಲಿಲ್ವಾ ಅಕ್ಕ? ಪದೇ ಪದೇ ಇದನ್ನೇ ಯಾಕೆ ಕೇಳ್ತಿದ್ಯಾ ಅಮ್ಮಯ್ಯ? ನನಗೆ ಗೊತ್ತಿದ್ರೆ ನಾನು ನಿಮ್ಮಿಬ್ಬರನ್ನ ಇವತ್ತು ಮದುವೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಆದ್ಯನ ಓಡೋಗು ಅಂತ ಸಜೆಸ್ಟ್ ಮಾಡಿದ್ ನಾನೇ. ಆದರೆ ಮದುವೆ ಮಾಡ್ಕೊತೀರಾ ಅಂತ ಗೊತ್ತಿರಲಿಲ್ಲ. ಆದ್ಯ ಕೂಡ ನನ್ನ ಹತ್ರ ಹೇಳಿಲ್ಲ. ಹಾಗಾದರೆ ಪಕ್ಕ ಆದ್ಯ ನನಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಾಳೆ. ಯಾಕೆ ಹಿಂಗೆ ಮಾಡಿದ್ಲು? ನನ್ನ ಯಾಕೆ ಯಾಮಾರಿಸಿದ್ಲು? ಛೇ, ಎಷ್ಟು ನಂಬಿದೆ ಅವಳನ್ನ ನಾನು. ಈಗ ಅಕ್ಕಂಗೂ ನಾನು ಮೋಸ ಮಾಡ್ದಂಗೆ ಆಯಿತು. ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಅಕ್ಕ. ಇವಾಗ ಏನು ಮಾಡೋಕ್ಕಾಗತ್ತೆ? ಮದುವೆ ಆಗಿದೆ, ಮುಂದೇನಾಗುತ್ತೋ ಅದನ್ನು ನಾವು ಫೇಸ್ ಮಾಡಬೇಕಷ್ಟೆ. ಆದರೆ ಆದ್ಯಾಗಿ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಆ ವಿಕ್ಕಿಯಿಂದ ಟಾರ್ಚರ್ ಅನುಭವಿಸೋದನ್ನ ತಪ್ಪಿಸ್ಕೊಂಡ್ಲಲ್ಲ, ಅಷ್ಟು ಸಾಕು ನನಗೆ. ಈಗ ಅಭಿನ ಹೇಗೆ ಫೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲರೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀವಿ. ನಾನು ಇವಾಗ ಅಕ್ಕನ ಹತ್ರ ಮಾತಾಡಬೇಕು ಅಷ್ಟೇ. ಅದು ಸಾಧ್ಯ ಆಗಲ್ಲ ಅಮ್ಮಯ್ಯ. ಅತ್ತಿಗೆ ಹತ್ರ ಮತ್ತೆ ಮಾತಾಡೋದು ಏನಿದೆ ಅಮ್ಮಯ್ಯ? ಅವ್ರು ಆಲ್ರೆಡಿ ಒಪ್ಕೊಂಡಾಗಿದೆಯಲ್ಲ. ಏನು ಯೋಚನೆ ಮಾಡ್ತಿದ್ಯಾ ಅಮ್ಮಯ್ಯ? ಏನಾದರೂ ಹೇಳೋದಿದೆಯಾ?